ಒಟ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಮನೆ ಊಟಕ್ಕಾಗಿ ದಾಸ ದುಂಬಾಲ್ ಬಿದ್ದಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಬಳ್ಳಾರಿ ಜೈಲಲ್ಲಿ ಸಾರಥಿಗೆ ಏನ್ ಸಿಕ್ತು, ಜೈಲು ಊಟದ ಮೆನುನಲ್ಲಿ ಏನೇನಿತ್ತು ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ದಾಸ ಕೈಯಲ್ಲಿ ಸಿಗರೆಟ್ಟು ಕಾಫಿ ಕಪ್ ಹಿಡಿದು ಬಿಂದಾಸ್ ಆಗಿದ್ದ. ಇದೇ ಕಾರಣಕ್ಕೀಗ ಕಾಟೇರ ಬಳ್ಳಾರಿ ಜೈಲ್ಗೆ ಎತ್ತಂಗಡಿಯಾಗಿದ್ದಾನೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಮನೆಯೂಟಕ್ಕೆ ದರ್ಶನ್ ದುಂಬಾಲು ಬಿದ್ದಿದ್ದ, ಆದ್ರೆ ಸಿಕ್ಕಿರ್ಲಿಲ್ಲ. ಇದೀಗ ಬಳ್ಳಾರಿ ಜೈಲಲ್ಲಿ ಸಾರಥಿ ಪಾಲಿಗಿಂದು ಶುಕ್ರ ದೆಸೆ. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ಮಟನ್ ಭಾಗ್ಯ. ದಾಸ ಆಚೆ ಕಡೆ ಇದ್ದಾಗ ದಿನದ 3 ಹೊತ್ತು ಮಟನ್ ಚಿಕನ್ ಅಂತ ನಾನ್ ವೆಜ್ ಸೇವಿಸ್ತಿದ್ದ, ಆದ್ರೆ ಜೈಲಿಗೆ ಹೋದ್ಮೇಲೆ ಮುದ್ದೆನೆ ಗಟ್ಟಿಯಾಗಿತ್ತು. ಬಳ್ಳಾರಿ ಜೈಲು ಸೇರಿದ ದರ್ಶನ್ಗೆ ಇಂದು ಮಟನ್ ಊಟ ಸಿಕ್ಕಿದೆ. ಅದು ಕೇವಲ 90 ಗ್ರಾಂ ಮಟನ್ ಅಷ್ಟೇ. ಇನ್ನು ಚಿಕನ್ ಆದ್ರೆ 200 ಗ್ರಾಂ ಅಂತ ಜೈಲ್ ಮ್ಯಾನ್ಯೂಲ್ ನಲ್ಲಿ ಬರೆಯಲಾಗಿದೆ. ಎಲ್ಲ ಕೈದಿಗಳಿಗೂ ಮ್ಯಾನ್ಯುಯಲ್ ಪ್ರಕಾರವೇ ಊಟ ನೀಡಲಾಗುತ್ತೆ. ಒಂದ್ ವೇಳೆ ನಾನು ಮಾಂಸಾಹಾರಿಯಲ್ಲ, ನನಗೆ ಚಿಕನ್ ಮಟನ್ ಬೇಡ ಅನ್ನೋ ಕೈದಿಗಳಿಗೆ ಅಂತಲೇ ಯಾವುದಾದ್ರೂ ಒಂದು ಸಿಹಿ ಖಾದ್ಯವೊಂದನ್ನ ತಯಾರಿಸಲಾಗಿರುತ್ತೆ. ಇನ್ನು ಧಾರವಾಡ ಜೈಲಲ್ಲಿ ಎತ್ತಂಗಡಿಯಾಗಿರುವ ಡಿ ಗ್ಯಾಂಗ್ನ ಧನ್ರಾಜ್ಗೆ ಚಿಕನ್ ಊಟ ಸಿಕ್ಕಿದೆ. ಶುಕ್ರವಾರಕ್ಕೊಮ್ಮೆ ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿನ ಕೈದಿಗಳಿಗೆ ಮಾಂಸಾಹಾರ ನೀಡಲಾಗುತ್ತೆ. ಒಂದು ಶುಕ್ರವಾರ ಚಿಕನ್ ಕೊಟ್ರೆ ಮತ್ತೊಂದು ಶುಕ್ರವಾರ ಮಟನ್ ನೀಡಲಾಗುತ್ತೆ. ಸದ್ಯ ಬಳ್ಳಾರಿ ಜೈಲಿನಲ್ಲಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ದಾಸನ ಜೊತೆ ಕೈದಿಗಳು ಬೆರೆಯದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ. ಕೆಳ ಹಂತದ ಸಿಬ್ಬಂದಿಯು ಮಾತಾಡದಂತೆ ಕಟ್ಟಪ್ಪಣೆ ಮಾಡಲಾಗಿದೆ. ದರ್ಶನ್ ಇರುವ ಕೊಠಡಿಯಲ್ಲಿ ಸಿಸಿಟಿವಿ ಕಣ್ಗಾವಲು ನಿಗಾ ಇದೆಯಂತೆ. ಬಳ್ಳಾರಿಯಿಂದ ರೇಣುಕಾರಾಧ್ಯ ಜೊತೆ ಡಿವಿ ಕಮ್ಮಾರ್, ಧಾರವಾಡ. ಒಟ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಮನೆ ಊಟಕ್ಕಾಗಿ ದಾಸ ದುಂಬಾಲ್ ಬಿದ್ದಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಬಳ್ಳಾರಿ ಜೈಲಲ್ಲಿ ಸಾರಥಿಗೆ ಏನ್ ಸಿಕ್ತು, ಜೈಲು ಊಟದ ಮೆನುನಲ್ಲಿ ಏನೇನಿತ್ತು ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ದಾಸ ಕೈಯಲ್ಲಿ ಸಿಗರೆಟ್ಟು ಕಾಫಿ ಕಪ್ ಹಿಡಿದು ಬಿಂದಾಸ್ ಆಗಿದ್ದ. ಇದೇ ಕಾರಣಕ್ಕೀಗ ಕಾಟೇರ ಬಳ್ಳಾರಿ ಜೈಲ್ಗೆ ಎತ್ತಂಗಡಿಯಾಗಿದ್ದಾನೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಮನೆಯೂಟಕ್ಕೆ ದರ್ಶನ್ ದುಂಬಾಲು ಬಿದ್ದಿದ್ದ, ಆದ್ರೆ ಸಿಕ್ಕಿರ್ಲಿಲ್ಲ. ಇದೀಗ ಬಳ್ಳಾರಿ ಜೈಲಲ್ಲಿ ಸಾರಥಿ ಪಾಲಿಗಿಂದು ಶುಕ್ರ ದೆಸೆ. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ಮಟನ್ ಭಾಗ್ಯ. ದಾಸ ಆಚೆ ಕಡೆ ಇದ್ದಾಗ ದಿನದ 3 ಹೊತ್ತು ಮಟನ್ ಚಿಕನ್ ಅಂತ ನಾನ್ ವೆಜ್ ಸೇವಿಸ್ತಿದ್ದ, ಆದ್ರೆ ಜೈಲಿಗೆ ಹೋದ್ಮೇಲೆ ಮುದ್ದೆನೆ ಗಟ್ಟಿಯಾಗಿತ್ತು. ಬಳ್ಳಾರಿ ಜೈಲು ಸೇರಿದ ದರ್ಶನ್ಗೆ ಇಂದು ಮಟನ್ ಊಟ ಸಿಕ್ಕಿದೆ. ಅದು ಕೇವಲ 90 ಗ್ರಾಂ ಮಟನ್ ಅಷ್ಟೇ. ಇನ್ನು ಚಿಕನ್ ಆದ್ರೆ 200 ಗ್ರಾಂ ಅಂತ ಜೈಲ್ ಮ್ಯಾನ್ಯೂಲ್ ನಲ್ಲಿ ಬರೆಯಲಾಗಿದೆ. ಎಲ್ಲ ಕೈದಿಗಳಿಗೂ ಮ್ಯಾನ್ಯುಯಲ್ ಪ್ರಕಾರವೇ ಊಟ ನೀಡಲಾಗುತ್ತೆ. ಒಂದ್ ವೇಳೆ ನಾನು ಮಾಂಸಾಹಾರಿಯಲ್ಲ, ನನಗೆ ಚಿಕನ್ ಮಟನ್ ಬೇಡ ಅನ್ನೋ ಕೈದಿಗಳಿಗೆ ಅಂತಲೇ ಯಾವುದಾದ್ರೂ ಒಂದು ಸಿಹಿ ಖಾದ್ಯವೊಂದನ್ನ ತಯಾರಿಸಲಾಗಿರುತ್ತೆ. ಇನ್ನು ಧಾರವಾಡ ಜೈಲಲ್ಲಿ ಎತ್ತಂಗಡಿಯಾಗಿರುವ ಡಿ ಗ್ಯಾಂಗ್ನ ಧನ್ರಾಜ್ಗೆ ಚಿಕನ್ ಊಟ ಸಿಕ್ಕಿದೆ. ಶುಕ್ರವಾರಕ್ಕೊಮ್ಮೆ ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿನ ಕೈದಿಗಳಿಗೆ ಮಾಂಸಾಹಾರ ನೀಡಲಾಗುತ್ತೆ. ಒಂದು ಶುಕ್ರವಾರ ಚಿಕನ್ ಕೊಟ್ರೆ ಮತ್ತೊಂದು ಶುಕ್ರವಾರ ಮಟನ್ ನೀಡಲಾಗುತ್ತೆ. ಸದ್ಯ ಬಳ್ಳಾರಿ ಜೈಲಿನಲ್ಲಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ದಾಸನ ಜೊತೆ ಕೈದಿಗಳು ಬೆರೆಯದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ. ಕೆಳ ಹಂತದ ಸಿಬ್ಬಂದಿಯು ಮಾತಾಡದಂತೆ ಕಟ್ಟಪ್ಪಣೆ ಮಾಡಲಾಗಿದೆ. ದರ್ಶನ್ ಇರುವ ಕೊಠಡಿಯಲ್ಲಿ ಸಿಸಿಟಿವಿ ಕಣ್ಗಾವಲು ನಿಗಾ ಇದೆಯಂತೆ. ಬಳ್ಳಾರಿಯಿಂದ ರೇಣುಕಾರಾಧ್ಯ ಜೊತೆ ಡಿವಿ ಕಮ್ಮಾರ್, ಧಾರವಾಡ. ಒಟ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಮನೆ ಊಟಕ್ಕಾಗಿ ದಾಸ ದುಂಬಾಲ್ ಬಿದ್ದಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಬಳ್ಳಾರಿ ಜೈಲಲ್ಲಿ ಸಾರಥಿಗೆ ಏನ್ ಸಿಕ್ತು, ಜೈಲು ಊಟದ ಮೆನುನಲ್ಲಿ ಏನೇನಿತ್ತು ನೋಡಿ.
ಅಗ್ರಹಾರದಲ್ಲಿ ದಾಸ ಕೈಯಲ್ಲಿ ಸಿಗರೆಟ್ ಕಾಫಿ ಕಪ್ ಹಿಡಿದು ಬಿಂದಾಸ್ ಆಗಿದ್ದ. ಇದೇ ಕಾರಣಕ್ಕೀಗ ಕಾಟೇರ ಬಳ್ಳಾರಿ ಜೈಲ್ಗೆ ಎತ್ತಂಗಡಿಯಾಗಿದ್ದಾನೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಮನೆಯೂಟಕ್ಕೆ ದರ್ಶನ್ ದುಂಬಾಲು ಬಿದ್ದಿದ್ದ, ಆದ್ರೆ ಸಿಕ್ಕಿರ್ಲಿಲ್ಲ. ಇದೀಗ ಬಳ್ಳಾರಿ ಜೈಲಲ್ಲಿ ಸಾರಥಿ ಪಾಲಿಗಿಂದು ಶುಕ್ರ ದೆಸೆ. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ಮಟನ್ ಭಾಗ್ಯ. ದಾಸ ಆಚೆ ಕಡೆ ಇದ್ದಾಗ ದಿನದ 3 ಹೊತ್ತು ಮಟನ್ ಚಿಕನ್ ಅಂತ ನಾನ್ ವೆಜ್ ಸೇವಿಸ್ತಿದ್ದ, ಆದ್ರೆ ಜೈಲಿಗೆ ಹೋದ್ಮೇಲೆ ಮುದ್ದೆನೆ ಗಟ್ಟಿಯಾಗಿತ್ತು. ಬಳ್ಳಾರಿ ಜೈಲು ಸೇರಿದ ದರ್ಶನ್ಗೆ ಇಂದು ಮಟನ್ ಊಟ ಸಿಕ್ಕಿದೆ. ಅದು ಕೇವಲ 90 ಗ್ರಾಂ ಮಟನ್ ಅಷ್ಟೇ. ಇನ್ನು ಚಿಕನ್ ಆದ್ರೆ 200 ಗ್ರಾಂ ಅಂತ ಜೈಲ್ ಮ್ಯಾನ್ಯೂಲ್ನಲ್ಲಿ ಬರೆಯಲಾಗಿದೆ. ಎಲ್ಲ ಕೈದಿಗಳಿಗೂ ಮ್ಯಾನ್ಯುಯಲ್ ಪ್ರಕಾರವೇ ಊಟ ನೀಡಲಾಗುತ್ತೆ. ಒಂದು ವೇಳೆ ನಾನು ಮಾಂಸಾಹಾರಿಯಲ್ಲ, ನನಗೆ ಚಿಕನ್ ಮಟನ್ ಬೇಡ ಅನ್ನೋ ಕೈದಿಗಳಿಗೆ ಅಂತಲೇ ಯಾವುದಾದ್ರೂ ಒಂದು ಸಿಹಿ ಖಾದ್ಯವೊಂದನ್ನ ತಯಾರಿಸಲಾಗಿರುತ್ತೆ. ಇನ್ನು ಧಾರವಾಡ ಜೈಲಲ್ಲಿ ಎತ್ತಂಗಡಿಯಾಗಿರುವ ಡಿ ಗ್ಯಾಂಗ್ನ ಧನ್ರಾಜ್ಗೆ ಚಿಕನ್ ಊಟ ಸಿಕ್ಕಿದೆ. ಶುಕ್ರವಾರಕ್ಕೊಮ್ಮೆ ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿನ ಕೈದಿಗಳಿಗೆ ಮಾಂಸಾಹಾರ ನೀಡಲಾಗುತ್ತೆ. ಒಂದು ಶುಕ್ರವಾರ ಚಿಕನ್ ಕೊಟ್ರೆ ಮತ್ತೊಂದು ಶುಕ್ರವಾರ ಮಟನ್ ನೀಡಲಾಗುತ್ತೆ. ಸದ್ಯ ಬಳ್ಳಾರಿ ಜೈಲಿನಲ್ಲಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ದಾಸನ ಜೊತೆ ಕೈದಿಗಳು ಬೆರೆಯದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ. ಕೆಳ ಹಂತದ ಸಿಬ್ಬಂದಿಯು ಮಾತಾಡದಂತೆ ಕಟ್ಟಪ್ಪಣೆ ಮಾಡಲಾಗಿದೆ. ದರ್ಶನ್ ಇರುವ ಕೊಠಡಿಯಲ್ಲಿ ಸಿಸಿಟಿವಿ ಕಣ್ಗಾವಲು ನಿಗಾ ಇದೆಯಂತೆ. ಬಳ್ಳಾರಿಯಿಂದ ರೇಣುಕಾರಾಧ್ಯ ಜೊತೆ ಡಿವಿ ಕಮ್ಮಾರ್, ಧಾರವಾಡ. ಒಟ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಮನೆ ಊಟಕ್ಕಾಗಿ ದಾಸ ದುಂಬಾಲ್ ಬಿದ್ದಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಬಳ್ಳಾರಿ ಜೈಲಲ್ಲಿ ಸಾರಥಿಗೆ ಏನ್ ಸಿಕ್ತು, ಜೈಲು ಊಟದ ಮೆನುನಲ್ಲಿ ಏನೇನಿತ್ತು ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ದಾಸ ಕೈಯಲ್ಲಿ ಸಿಗರೆಟ್ ಕಾಫಿ ಕಪ್ ಹಿಡಿದು ಬಿಂದಾಸ್ ಆಗಿದ್ದ. ಇದೇ ಕಾರಣಕ್ಕೀಗ ಕಾಟೇರ ಬಳ್ಳಾರಿ ಜೈಲ್ಗೆ ಎತ್ತಂಗಡಿಯಾಗಿದ್ದಾನೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಮನೆಯೂಟಕ್ಕೆ ದರ್ಶನ್ ದುಂಬಾಲು ಬಿದ್ದಿದ್ದ, ಆದ್ರೆ ಸಿಕ್ಕಿರ್ಲಿಲ್ಲ. ಇದೀಗ ಬಳ್ಳಾರಿ ಜೈಲಲ್ಲಿ ಸಾರಥಿ ಪಾಲಿಗಿಂದು ಶುಕ್ರ ದೆಸೆ. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ಮಟನ್ ಭಾಗ್ಯ. ದಾಸ ಆಚೆ ಕಡೆ ಇದ್ದಾಗ ದಿನದ 3 ಹೊತ್ತು ಮಟನ್ ಚಿಕನ್ ಅಂತ ನಾನ್ ವೆಜ್ ಸೇವಿಸ್ತಿದ್ದ, ಆದ್ರೆ ಜೈಲಿಗೆ ಹೋದ್ಮೇಲೆ ಮುದ್ದೆನೆ ಗಟ್ಟಿಯಾಗಿತ್ತು. ಬಳ್ಳಾರಿ ಜೈಲು ಸೇರಿದ ದರ್ಶನ್ಗೆ ಇಂದು ಮಟನ್ ಊಟ ಸಿಕ್ಕಿದೆ. ಅದು ಕೇವಲ 90 ಗ್ರಾಂ ಮಟನ್ ಅಷ್ಟೇ. ಇನ್ನು ಚಿಕನ್ ಆದ್ರೆ 200 ಗ್ರಾಂ ಅಂತ ಜೈಲ್ ಮ್ಯಾನ್ಯೂಲ್ನಲ್ಲಿ ಬರೆಯಲಾಗಿದೆ. ಎಲ್ಲ ಕೈದಿಗಳಿಗೂ ಮ್ಯಾನ್ಯುಯಲ್ ಪ್ರಕಾರವೇ ಊಟ ನೀಡಲಾಗುತ್ತೆ. ಒಂದು ವೇಳೆ ನಾನು ಮಾಂಸಾಹಾರಿಯಲ್ಲ, ನನಗೆ ಚಿಕನ್ ಮಟನ್ ಬೇಡ ಅನ್ನೋ ಕೈದಿಗಳಿಗೆ ಅಂತಲೇ ಯಾವುದಾದ್ರೂ ಒಂದು ಸಿಹಿ ಖಾದ್ಯವೊಂದನ್ನ ತಯಾರಿಸಲಾಗಿರುತ್ತೆ. ಇನ್ನು ಧಾರವಾಡ ಜೈಲಲ್ಲಿ ಎತ್ತಂಗಡಿಯಾಗಿರುವ ಡಿ ಗ್ಯಾಂಗ್ನ ಧನ್ರಾಜ್ಗೆ ಚಿಕನ್ ಊಟ ಸಿಕ್ಕಿದೆ. ಶುಕ್ರವಾರಕ್ಕೊಮ್ಮೆ ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿನ ಕೈದಿಗಳಿಗೆ ಮಾಂಸಾಹಾರ ನೀಡಲಾಗುತ್ತೆ. ಒಂದು ಶುಕ್ರವಾರ ಚಿಕನ್ ಕೊಟ್ರೆ ಮತ್ತೊಂದು ಶುಕ್ರವಾರ ಮಟನ್ ನೀಡಲಾಗುತ್ತೆ. ಸದ್ಯ ಬಳ್ಳಾರಿ ಜೈಲಿನಲ್ಲಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ದಾಸನ ಜೊತೆ ಕೈದಿಗಳು ಬೆರೆಯದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ. ಕೆಳ ಹಂತದ ಸಿಬ್ಬಂದಿಯು ಮಾತಾಡದಂತೆ ಕಟ್ಟಪ್ಪಣೆ ಮಾಡಲಾಗಿದೆ. ದರ್ಶನ್ ಇರುವ ಕೊಠಡಿಯಲ್ಲಿ ಸಿಸಿಟಿವಿ ಕಣ್ಗಾವಲು ನಿಗಾ ಇದೆಯಂತೆ. ಬಳ್ಳಾರಿಯಿಂದ ರೇಣುಕಾರಾಧ್ಯ ಜೊತೆ ಡಿವಿ ಕಮ್ಮಾರ್, ಧಾರವಾಡ. ಒಟ್ನಲ್ಲಿ ಬಳ್ಳಾರಿ ಜೈಲಲ್ಲಿ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಮನೆ ಊಟಕ್ಕಾಗಿ ದಾಸ ದುಂಬಾಲ್ ಬಿದ್ದಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಬಳ್ಳಾರಿ ಜೈಲಲ್ಲಿ ಸಾರಥಿಗೆ ಏನ್ ಸಿಕ್ತು, ಜೈಲು ಊಟದ ಮೆನುನಲ್ಲಿ ಏನೇನಿತ್ತು ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ದಾಸ ಕೈಯಲ್ಲಿ ಸಿಗರೆಟ್ ಕಾಫಿ ಕಪ್ ಹಿಡಿದು ಬಿಂದಾಸ್ ಆಗಿದ್ದ. ಇದೇ ಕಾರಣಕ್ಕೀಗ ಕಾಟೇರ ಬಳ್ಳಾರಿ ಜೈಲ್ಗೆ ಎತ್ತಂಗಡಿಯಾಗಿದ್ದಾನೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಮನೆಯೂಟಕ್ಕೆ ದರ್ಶನ್ ದುಂಬಾಲು ಬಿದ್ದಿದ್ದ, ಆದ್ರೆ ಸಿಕ್ಕಿರ್ಲಿಲ್ಲ. ಇದೀಗ ಬಳ್ಳಾರಿ ಜೈಲಲ್ಲಿ ಸಾರಥಿ ಪಾಲಿಗಿಂದು ಶುಕ್ರ ದೆಸೆ.
ಬಳ್ಳಾರಿ ಜೈಲಲ್ಲಿ ದಾಸನಿಗೆ ಮಟನ್ ಭಾಗ್ಯ. ದಾಸ ಆಚೆ ಕಡೆ ಇದ್ದಾಗ ದಿನದ 3 ಹೊತ್ತು ಮಟನ್, ಚಿಕನ್ ಅಂತ ನಾನ್ ವೆಜ್ ಸೇವಿಸ್ತಿದ್ದ. ಆದ್ರೆ ಜೈಲಿಗೆ ಹೋದ್ಮೇಲೆ ಮುದ್ದೆನೆ ಗಟ್ಟಿಯಾಗಿತ್ತು. ಬಳ್ಳಾರಿ ಜೈಲು ಸೇರಿದ ದರ್ಶನ್ಗೆ ಇಂದು ಮಟನ್ ಊಟ ಸಿಕ್ಕಿದೆ. ಅದು ಕೇವಲ 90 ಗ್ರಾಂ ಮಟನ್ ಅಷ್ಟೇ. ಇನ್ನು ಚಿಕನ್ ಆದ್ರೆ 200 ಗ್ರಾಂ ಅಂತ ಜೈಲ್ ಮ್ಯಾನ್ಯುಯಲ್ನಲ್ಲಿ ಬರೆಯಲಾಗಿದೆ. ಎಲ್ಲ ಕೈದಿಗಳಿಗೂ ಮ್ಯಾನ್ಯುಯಲ್ ಪ್ರಕಾರವೇ ಊಟ ನೀಡಲಾಗುತ್ತೆ. ಒಂದ್ ವೇಳೆ ನಾನು ಮಾಂಸಾಹಾರಿಯಲ್ಲ, ನನಗೆ ಚಿಕನ್ ಮಟನ್ ಬೇಡ ಅನ್ನೋ ಕೈದಿಗಳಿಗೆ ಅಂತಲೇ ಯಾವುದಾದ್ರೂ ಒಂದು ಸಿಹಿ ಖಾದ್ಯವೊಂದನ್ನ ತಯಾರಿಸಲಾಗಿರುತ್ತೆ. ಇನ್ನು ಧಾರವಾಡ ಜೈಲಲ್ಲಿ ಎತ್ತಂಗಡಿಯಾಗಿರುವ ಡಿ ಗ್ಯಾಂಗ್ನ ಧನ್ರಾಜ್ಗೆ ಚಿಕನ್ ಊಟ ಸಿಕ್ಕಿದೆ. ಶುಕ್ರವಾರಕ್ಕೊಮ್ಮೆ ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿನ ಕೈದಿಗಳಿಗೆ ಮಾಂಸಾಹಾರ ನೀಡಲಾಗುತ್ತೆ. ಒಂದು ಶುಕ್ರವಾರ ಚಿಕನ್ ಕೊಟ್ರೆ ಮತ್ತೊಂದು ಶುಕ್ರವಾರ ಮಟನ್ ನೀಡಲಾಗುತ್ತೆ. ಸದ್ಯ ಬಳ್ಳಾರಿ ಜೈಲಿನಲ್ಲಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ದಾಸನ ಜೊತೆ ಕೈದಿಗಳು ಬೆರೆಯದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ. ಕೆಳ ಹಂತದ ಸಿಬ್ಬಂದಿಯು ಮಾತಾಡದಂತೆ ಕಟ್ಟಪ್ಪಣೆ ಮಾಡಲಾಗಿದೆ. ದರ್ಶನ್ ಇರುವ ಕೊಠಡಿಯಲ್ಲಿ ಸಿಸಿಟಿವಿ ಕಣ್ಗಾವಲು ನಿಗಾ ಇದೆಯಂತೆ. ಬಳ್ಳಾರಿಯಿಂದ ರೇಣುಕಾರಾಧ್ಯ ಜೊತೆ ಡಿವಿ ಕಮ್ಮಾರ್, ಧಾರವಾಡ.